ಮೈಸೂರಿಗೆ ಬಂದೆ. ಸಂಚಾರದ ಸಮಯದಲ್ಲಿ ಪೂರ್ತಿ ಸ್ತೋತ್ರ ಪಾರಾಯಣ ಮಾಡ್ತಾ ಬಂದೆ. ಮೌನವಾಗಿದ್ದೆ. ಇಲ್ಲಿ ಬಂದು ನೋಡಿದ ಮೇಲೆ ಮೌನ ಮಾತಾಯಿತು. ಈ ಒಂದು ಕ್ಷೇತ್ರಕ್ಕೆ ಹಳೆ ಬಂಡಿಕೇರಿ ಅಂತ ಕರೀತಾರೆ. ನನಗನ್ನಿಸ್ತು ಇನ್ನು ಮುಂದೆ ಇದು ಹೊಸ ಬಂಡಿಕೇರಿ. ಯಾಕೆಂದರೆ ಶ್ರೀನಿವಾಸನ ದಿವ್ಯವಾದಂತಹ ದೇವಸ್ಥಾನ ಮಂದಿರ ಒಳ್ಳೆಯ ಅರಮನೆಯ ರೀತಿ ನಿರ್ಮಾಣ ಆಗಿಬಿಟ್ಟಿದೆ. ನೋಡಿದ್ರೆ ತುಂಬ ಆನಂದ ಆಗುತ್ತೆ. ಶ್ರೀನಿವಾಸನ ದರ್ಶನ ಮಾಡಿ ಎಲ್ಲ ಕಡೆ ಎಷ್ಟು ಅಚ್ಚುಕಟ್ಟಾಗಿ. ಸುಮಾರು ಒಂದು 55 ವರ್ಷಗಳ ಹಿಂದೆ ನಾವು ಇದೇ ಮೈಸೂರಿನಲ್ಲಿ ನಮ್ಮ ಪೂರ್ವಾಶ್ರಮದಲ್ಲಿ ರಮಾವಿಲಾಸ ರಸ್ತೆಯಲ್ಲಿ ಮಂಡ್ಯಂ ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದಾಗ ಈ ಹಳೆ ಬಂಡಿಕೇರಿ ಶ್ರೀನಿವಾಸನ ದೇವಸ್ಥಾನಕ್ಕೆ ಶನಿವಾರ ಬರ್ತಾ ಇದ್ದಿದ್ದುಂಟು ನಾವು ನಮ್ಮ ಸ್ನೇಹಿತರ ಜೊತೆ. ಆವಾಗಿನ ದೇವಸ್ಥಾನಕ್ಕೂ ಈಗಿನ ದೇವಸ್ಥಾನಕ್ಕೂ ತುಂಬ ಬದಲಾವಣೆ ಆಗಿದೆ. ನೋಡಿ ನಮಗೆ ಆನಂದ ಆಯಿತು. 55 ವರ್ಷಗಳ ನಂತರ ಈ ಹೊಸ ಬಂಡಿಕೇರಿ ಶ್ರೀನಿವಾಸ ನಮ್ಮನ್ನು ಬೆಂಗಳೂರಿಂದ ಇಲ್ಲಿಗೆ ಕರೆಸಿದ್ದಾನೆ. ಸಪ್ತಗಿರಿನಾಥನಾದಂತಹ ಶ್ರೀನಿವಾಸ ತಿರುಮಲೆಯಲ್ಲಿ ಏಕಾಂತವಾಗಿ ಹಿಂದೆ ಅವನು ಸಾನ್ನಿಧ್ಯ ಮಾಡಿದ್ದಾನೆ. ಅವನ ದರ್ಶನಕ್ಕೆ ಹೋಗಬೇಕಾದ್ರೆ ದಿವಸಗಟ್ಟಲೆ ಗಂಟೆಗಟ್ಟಲೆ ಕಾದು ಸುತ್ತು ಪ್ರದಕ್ಷಿಣೆಗಳನ್ನೆಲ್ಲ ಮಾಡಿ ಎಲ್ಲ ಪಥಗಳನ್ನೆಲ್ಲ ಕ್ರಮಿಸಿ ಜಯ ವಿಜಯ ಹತ್ರ ಮುಂದೆ ನಿಂತಾಗ ಒಂದೇ ಒಂದು ಕ್ಷಣ ಗೋವಿಂದ ಅಂತ ಹೇಳೋ ತನಕ ಅಷ್ಟೇ ಭಕ್ತರೆಲ್ಲ ಮುಂದೆ ಸಾಗಲೇಬೇಕು.